ಬ್ರಿಡ್ಜ್ ನೋಡಿದ್ರೆ ಸುಮಾರು ಒಂದು ಇತಿಹಾಸ 2019ನೇ ಇಸ್ವಿಯಲ್ಲಿ 43 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದನೆ ಆಗಿದ್ದಂಥದ್ದು. ಕೆಸಿ ವ್ಯಾಲಿ ಕೋಲಾರಕ್ಕೆ ನೀರು ಹಾಕಬೇಕಾದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಬ್ರಿಡ್ಜಿನ ಕೆಳಗಡೆ ರಸ್ತೆಯಲ್ಲಿ ಪೈಪ್ ಲೈನ್ ಅಳವಡಿಸಿದ್ರಿಂದ ಆ ಬ್ರಿಡ್ಜ್ ಡಿಸೈನ್ ನ ಬದಲಾಯಿಸಬೇಕಾಗಿತ್ತು. ಬ್ರಿಡ್ಜ್ ಡಿಸೈನ್ ಬದಲಾಯಿಸಿದಂತ ಸಂದರ್ಭದಲ್ಲಿ ಆ ಒಂದು ಕಾಮಗಾರಿಯ ವೆಚ್ಚ 43 ಕೋಟಿಯಿಂದ ಅದು 97 ಕೋಟಿಗೆ ಜಾಸ್ತಿ ಆಯ್ತು. ಆ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇಟ್ಕೊಂಡು ಅದಕ್ಕೆ ನಾವು ಹಣ ಕೊಡೋದಿಲ್ಲ, ಏನೇ ಹಣ ಇದ್ರೂ ಕೂಡ ರಾಜ್ಯ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ ಹಣ ಕೊಟ್ರೆ ಆ ಒಂದು ಯೋಜನೆನ ಮುಂದುವರಿಸ್ತೀವಿ, ಇಲ್ಲ ಅಂತಂದ್ರೆ STR ರೋಡ್ ಆಗಿರೋದ್ರಿಂದ ಅದನ್ನ ಡಿಸ್ಯಾಂಕ್ಷನ್ ಮಾಡ್ತೀವಿ ಅನ್ನೋದನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಿದಂಥದ್ದು. ಅದಾದ ನಂತರ ರಾಜ್ಯ ಸರ್ಕಾರದಲ್ಲಿ ಓಡಾಡಿ ಮಂತ್ರಿಗಳಲ್ಲಿ ಸ್ಪಾಟ್ಗೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಅತ್ಯಂತ ಅಗತ್ಯವಾದಂತ ಇದು ಕಾಮಗಾರಿ ಅಂತ ಹೇಳಿ ಮಂತ್ರಿಗಳು ಕೂಡ ಮನಗೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ 54 ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಿಂದ ಕೊಡುತ್ತೆ. ಒಟ್ಟಾರೆ 97 ಕೋಟಿಗೆ ಏನು ಕಾಮಗಾರಿ ಇದೆ ಅದನ್ನ ಮಾಡಕ್ಕೆ ರಾಜ್ಯ ಸರ್ಕಾರ ಹೊಣೆ ತಗೊಳುತ್ತೆ, 54 ಕೋಟಿ ತುಂಬಿಸುತ್ತೆ ಅಂತ ಹೇಳಿ ಕೆಲಸ ಪ್ರಾರಂಭ ಆಗುತ್ತೆ ಅನ್ನೋ ನಿರೀಕ್ಷೆ ನಾವೇನ್ ಇಟ್ಕೊಂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ದಿಢೀರ್ ಅಂತೇಳಿ ಒಂದು ಆದೇಶ ಮಾಡಿ ಪೂರ್ತಿ 54 ಕೋಟಿನೂ ಕೂಡ ನೀವು ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡಿ, ಪೂರ್ತಿ ಪಾವತಿ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ನಾವು ಕಾಮಗಾರಿನ ಚಾಲನೆ ಮಾಡ್ತೀವಿ, ಪೂರ್ತಿ ಪಾವತಿ ಮಾಡಿದ್ರೆ ನಾವು ಚಾಲನೆ ಮಾಡಲ್ಲ ಅಂತ ಒಂದು ದಿಢೀರ್ ಅಂತ ಆದೇಶ ಮಾಡಿದ್ವಿ. ಅದಾದ ನಂತರ ಕೇಂದ್ರ ಸರ್ಕಾರ ನಮ್ಮ 2 ಇಲಾಖೆಗಳು, PWD ಇಲಾಖೆ ಮತ್ತೆ ಸಣ್ಣ ನೀರಾವರಿ ಇಲಾಖೆ, PWD ಕಡೆಯಿಂದ ಸುಮಾರು 37 ಕೋಟಿ, ಸಣ್ಣ ನೀರಾವರಿ ಕಡೆಯಿಂದ ಸುಮಾರು 17 ಕೋಟಿ ರೂಪಾಯಿಗಳನ್ನ ಅದನ್ನ ಪೂರ್ತಿ ಪಾವತಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರು ಡಿಸ್ಯಾಂಕ್ಷನ್ ಮಾಡಿ ಆ ಪ್ರಾಜೆಕ್ಟ್ ಇಟ್ಟಿದ್ದಾರೆ. ಅದರಿಂದ ಇವಾಗ ನಮ್ಮ ಪೂರ್ತಿ ರಾಜ್ಯ ಸರ್ಕಾರದ 54 ಕೋಟಿ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿ ಪ್ರಾಜೆಕ್ಟ್ ಡಿಸ್ಯಾಂಕ್ಷನ್ ಆಗಿರೋದ್ರಿಂದ ಅದನ್ನ ಮತ್ತೊಮ್ಮೆ ರೀಸ್ಯಾಂಕ್ಷನ್ ಮಾಡಿ ಪ್ರಾರಂಭ ಆಗ್ಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಪದೇ ಪದೇ ನೋಡ್ತಾ ಇದೀವಿ. ಕರ್ನಾಟಕದಲ್ಲಿ ಬೇರೆ ಬೇರೆ ವಿವಿಧ ಯೋಜನೆಗಳು ಕೇಂದ್ರ ಸರ್ಕಾರದ ಒಂದು ಮಲತಾಯಿ ಧೋರಣೆಯಿಂದ ಬೇರೆ ಬೇರೆ ರೀತಿಯಿಂದ ಸ್ಕೋಪ್ ಆಗಿರ್ತಕ್ಕಂಥದ್ದು. ಆದ್ರೆ ಇವತ್ತು ಏನ್ ಮತ್ತೊಮ್ಮೆ NHAI ಅಧಿಕಾರಿಗಳ ಜೊತೆ ಏನ್ ಚರ್ಚೆ ಮಾಡಿ ಮತ್ತೊಮ್ಮೆ ನಾವು ಹೊಸ ಪ್ರಪೋಸಲ್ ಹಾಕಿ ಒಂದು 2-3 ತಿಂಗಳಲ್ಲಿ ಹೊಸ ಪ್ರಪೋಸಲ್, ಹೊಸ ಡಿಸೈನ್ ಜೊತೆಗೆ ಸ್ಯಾಂಕ್ಷನ್ ತಗೊಂಡು ಪ್ರಾರಂಭ ಮಾಡಕ್ಕೆ ಏನ್ ಕೆಲಸ ಮಾಡ್ಬೇಕು ಅದೆಲ್ಲವೂ ಕೂಡ ನಿರಂತರವಾಗಿ ನಾವು ಮಾಡ್ತಾ ಇದೀವಿ. ಇವತ್ತು ಯಾವುದೇ ಕೆಲಸ ಆಗಿರ್ಬೋದು ಕಾಣಿಸಷ್ಟು ಸುಲಭ ಅಲ್ಲ. ಈಗ ದೇವನಗುಂದಿ ಬ್ರಿಡ್ಜ್ ಏನು 2014ನೇ ಇಸ್ವಿಯಲ್ಲಿ ಬರೀ ರೈಲ್ವೆ ಲೈನ್ ಮೇಲೆ ಬ್ರಿಡ್ಜ್ ಮಾಡಿ ಸುಮಾರು ಅದಕ್ಕೋಸ್ಕರ ಅನುದಾನಗಳನ್ನ ಹಾಕೊಂಡು ಬಿಡುಗಡೆ ಮಾಡಿಸ್ಕೊಂಡು ಬರೋದಕ್ಕೇನೆ ಸುಮಾರು 4-5 ವರ್ಷ ಆಯ್ತು. ವರ್ಷ ಆಗಿ ಪ್ರಾರಂಭ ಮಾಡಿ ಗುದ್ಲಿ ಪೂಜೆ ಆಗ್ತಾ ಇದ್ದಂಗೆ ಬೇರೆ ಕಡೆ ಎಲ್ಲೋ ಒಂದ್ ಕಡೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಫೌಂಡೇಶನ್ ಫುಟಿಂಗ್ ಆಗ್ತಿದ್ದಂತ ಸಂದರ್ಭದಲ್ಲಿ ಬ್ರಿಡ್ಜ್ ಕುಸಿತ ಆದ್ರಿಂದ ಮತ್ತೊಮ್ಮೆ ಇವೆಲ್ಲವನ್ನು ಕೂಡ ಮರುಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ IISc ಇಂದ ತಂಡಗಳು ಬಂದು ಇಲ್ಲಿರ್ತಕ್ಕಂಥ ಭೂಮಿ ಹೇಗಿದೆ, ಗಟ್ಟಿಯಾಗಿದೆಯಾ, ಅದರ ಸ್ಟೆಬಿಲಿಟಿ ಇದೆಯಾ ಅಂತೆಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಟ್ಟ ನಂತರ ಇಲ್ಲಿ ಇವಾಗ ಏನ್ ನಮ್ಮ ದೇವನಗುಂದಿ ಬ್ರಿಡ್ಜ್ ಇತ್ತು ಅಲ್ಲಿ ಕೂಡ 12 ಅಡಿ ತೆಗೆದು ಫುಟಿಂಗ್ ಹಾಕಿ ಇವಾಗ ನಾವು ಬ್ರಿಡ್ಜ್ ನ ಮೇಲೆ ತಗೋಬೇಕಾಗಿತ್ತು. ಅದಕ್ಕೆ ಬೇಕಾದಂತ ವೈಜ್ಞಾನಿಕವಾದಂತ ಟೆಕ್ನಿಕಲ್ ಇನ್ಪುಟ್ ಬಂದಿದೆ. ಅದರಿಂದ ಇವೆಲ್ಲ ಕಾಮಗಾರಿ ಮಾಡ್ಬೇಕಾದಾಗ ನಾವು 5 ವರ್ಷಕ್ಕೆ 10 ವರ್ಷಕ್ಕೆ ಮಾಡಿದ್ರೆ ಯಾವ ತರ ಆದ್ರೂ ಮಾಡ್ತೀವಿ. 50 ವರ್ಷ 100 ವರ್ಷದ ಮುಂದಾಲೋಚನೆ ಇಟ್ಕೊಂಡು ಮಾಡ್ಬೇಕಂತ ಕಾಮಗಾರಿಗಳಿಗೆ ನಾವು ಸಾಕಷ್ಟು ಪರಿಶೀಲನೆ ಮಾಡ್ಬೇಕಾಗುತ್ತೆ, ಸಾಕಷ್ಟು ವಿಚಾರಣೆ ಮಾಡ್ಬೇಕಾಗುತ್ತೆ. ಅದರಲ್ಲಿ ಕೂಡ ವಿಶೇಷವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡ್ತೀವಿ, ಹೊಸಕೋಟೆಯಲ್ಲಿರ್ತಕ್ಕಂಥ ಟ್ರಾಫಿಕ್ ಸಂಚಾರ ದಟ್ಟಣೆ ಪ್ರತಿಯೊಂದು ವರ್ಷ ಡಬಲ್ ಆಗ್ತಾ ಇದೆ. ಅಪಾರ್ಟ್ಮೆಂಟ್ಗಳು ಬರ್ತಾ ಇದೆ, ಉದ್ಯಮಿಗಳು ಬರ್ತಾ ಇದೆ, ವೇರ್ ಹೌಸಿಂಗ್ ಬರ್ತಾ ಇದೆ, ಕಾಮರ್ಸ್ ಇದೆ. ಈ ರೀತಿಯಲ್ಲಿ ಬೆಂಗಳೂರಿನ ಪಕ್ಕದಲ್ಲಿ ನಿಕಟವಾಗಿದ್ದು ಅಭಿವೃದ್ಧಿಗೆ ಅನುಗುಣವಾದಂತ ವಾತಾವರಣ ಇರ್ತಕ್ಕಂಥ ಈ ಒಂದು ಹೊಸಕೋಟೆ ತಾಲೂಕಲ್ಲಿ ನಾವು ಒತ್ತಡನ ನೋಡ್ತಾ ಇದೀವಿ. ಆ ಒತ್ತಡಕ್ಕೆ ಕೊಡಬೇಕಾದಂತ ಎಲ್ಲ ಪರಿಹಾರಕ್ಕೂ ನಾವು ತಯಾರಾಗಿದ್ದೀವಿ. ಯೋಜನೆಗಳು ಮಾಡ್ತೀವಿ, ಅನುದಾನ ಎಲ್ಲ ಹಾಗೆ